ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಗೌರಿ ಹುಣ್ಣಿಮೆ ಪೂಜೆಯನ್ನೆಲ್ಲ ಮುಗಿಸಿ ಮನೆಯಲ್ಲಿ ಇವತ್ತು ಹಿರಿಯರ ಪೂಜೆ ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ವೀಟ್ ಖಾರ ಮಾಡಬೇಕಲ್ಲ, ಹೋಳಿಗೆ ಮಾಡ್ತಾಯಿದ್ದೀನಿ. ಅದು ಯಾವ ಹೋಳಿಗೆ ಅಂದರೆ ಸಜ್ಜಕದ ಹೋಳಿಗೆ. ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಬೆಲ್ಲವನ್ನು ಸೇರಿಸಬೇಕು. ಅದನ್ನು ಕರಗಬೇಕದು. ಬೆಲ್ಲ ಕರಗಿದ ಮೇಲೆ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಅರ್ಧ ಬೌಲ್ ಏನು ಮಾಡಬೇಕು, ರವಾನ ಹಾಕಿ ಗಂಟಾಗದಂಗೆ ಏನು ಮಾಡಬೇಕು, ತಿರುಗಬೇಕು. ತಿರುವಿ ಅದೇನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಗಟ್ಟಿ ಆಗಬೇಕದು. ಗಟ್ಟಿ ಆದಮೇಲೆ ಆರ್ಲಿಕ್ಕೆ ಇಡಬೇಕು. ಆರಿದಾಗ ಅದನ್ನು ನಾವು ಕೈಯಲ್ಲಿ ಹಿಡಿದಾಗ ಹೇಗಿರಬೇಕಪ್ಪ ಅಂದ್ರೆ ಅದು ಸಜ್ಜಕ ಉಂಡೆ ಥರ ಆಗಬೇಕು. ಅಂದಾಗ ಮಾತ್ರ ನಮ್ಗೆ ತುಂಬಲಿಕ್ಕೆ ಚೆನ್ನಾಗಿ ಬರುತ್ತೆ. ಇವಾಗ ಮೈದಾ ಹಣ್ಣ ನಾದಿಟ್ಕೊಂಡಿದ್ದೆ. ಆ ಮೈದಾ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಕಾಸು ಏನು ಮಾಡಬೇಕು, ಸಜ್ಜಕವನ್ನು ತುಂಬಿ ಚೆನ್ನಾಗಿ ಏನು ಮಾಡಬೇಕು, ಸಜ್ಜಕ ಕಾಣ್ದಂಗೆ ಮುಚ್ಚಬೇಕು. ಹಾಗೆ ಲಟ್ಟಿಸಿ ಕೆಲವೊಬ್ಬರು ಬೇಯಿಸಿ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಕರಿದು ಕೂಡ ಮಾಡ್ತಾರೆ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಇವತ್ತು ಹೋಳಿಗೆಯನ್ನು ಕರಿದು ಮಾಡ್ತಾಯಿದ್ದೀನಿ. ಈ ಹೋಳಿಗೆ ಹೇಗೆ ಬಂದಿತ್ತಪ್ಪ ಅಂದರೆ ಸೂಪರಾಗಿ ಬಂದಿತ್ತು. ಅಂದರೆ ಚೆನ್ನಾಗಿ ಉಬ್ಬಿ ಬಂದಿತ್ತು. ನಾವು ಮಾಡುವ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದ್ದರೆ ಯಾವುದೇ ಒಂದು ಅಡುಗೆ ಮಾಡ್ತಾಯಿದ್ರೂ ಕೂಡ ಅದು ಚೆನ್ನಾಗಿ ಆಗುತ್ತೆ ಅಂಥೇಳಿ ಒಂದು ನನ್ನ ಅಭಿಪ್ರಾಯ. ಹಾಗೆ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ದೇವರ ನೈವೇದ್ಯಕ್ಕೂ ಮತ್ತು ಹಿರಿಯರ ಪೂಜೆಗೆ ಬೇಕಲ್ಲ, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಈ ಒಂದು ಬಜ್ಜಿಯನ್ನು ಮಾಡಿ ನಮ್ಮ ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಹಿರಿಯರ ಪೂಜೆ ಮಾಡಿದ್ದೀನಿ. ಒಂದು ಚರಗಿಯನ್ನು ಇಟ್ಟು ಅದಕ್ಕೆ ನೀರನ್ನು ಹಾಕಿ ಹೂವನ್ನು ಇಟ್ಟು ಹಣ್ಣನ್ನು ಏರಿಸಿ ಎಡೆಯನ್ನು ಹಿಡಿದೆ. ಹಾಗೆಯೇ ಈವ್ನಿಂಗ್ ಚಂದ್ರನಿಗೆ ಹುಣ್ಣಿಮೆ ದಿನ ಸಕ್ಕರೆ ಆರತಿಯನ್ನು ಬೆಳಗ್ತಾರಂತ, ಅದು ಒಂದು ಸಂಪ್ರದಾಯ. ಇದು ನನ್ನ ಮಗಳಿಗೆ ಮೊದಲ ಗೌರಿ ಹಬ್ಬ ಆಗಿತ್ತು. ಹಾಗಾಗಿ ಅವ್ರ ಅಪ್ಪಾಜಿ ಏನು ಮಾಡಿದರು, ಸಕ್ಕರೆ ಗೊಂಬೆ ತಂದಿದ್ದರು. ಅದಕ್ಕಾಗಿ ಎಲ್ಲರೂ ಸೇರಿಕೊಂಡು ಚಂದ್ರನಿಗೆ ಸಕ್ಕರೆ ಆರತಿಯನ್ನು ಕೂಡ ಮಾಡ್ತಾಯಿದ್ದೀವಿ. ಗೌರಿ ಹಬ್ಬ ಅಂದರೆ ಹೆಣ್ಮಕ್ಕಳಿಗೆ ಬಹಳಷ್ಟು ಖುಷಿಯಾದಂಥ ಒಂದು ಹಬ್ಬ ಇದು. ಈ ನಮ್ಮ ಹಿರಿಯರು ಮಾಡಿರೋಂಥ ಸಂಪ್ರದಾಯಗಳು ಎಷ್ಟು ಖುಷಿಯನ್ನು ಕೊಡ್ತಾವಲ್ವ ನಮಗೆ. ಇವತ್ತಿನ ಒಂದು ಲಾಗ್ ಇಷ್ಟೇ. ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.